ಯಾರು ಕೊಟ್ಟದು? ಸೂರದಾಸ್ ಕೊಟ್ಟದ್ದು. ಸೂರದಾಸ್ ಕೊಟ್ಟದು. ಅವಾಗ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಆಕಾಶವಾಣಿಯಾಗಿ ಹಸರು ಬಳಿ ಕೈಯಾಗ ಹಾಕೊಂಡು ಒಂದು ಬಂಗಾರದ ಬಳಿ ತಗೊಂಡು ಒಂದು ಕೈ ಎದ್ದತ್ತು ಮ್ಯಾಗ. ಆ ನೀರಂದೆ ಒಂದು ಕೈ ಎದ್ದತ್ತು. ಏನಾಯ್ತು ಆಕಾಶವಾಣಿ ಅಂದ್ರೆ, ಏನತ್ತ? ಇದು ಸೂರದಾಸಗ ಇದು ಕೊಡು ಅಂತ ಹೇಳಿ ಆಕಾಶವಾಣಿ ಆಯ್ತು. ಈ ಬಳಿ ಒಯ್ದು ಸೂರದಾಸಗ ಕೊಡು. ಹೌದು. ಅಂದ ಬಳಕ ಇದೊಂದು ಆಶ್ಚರ್ಯ ಆಯ್ತು ಅಂತ ಹೇಳಿ ಆ 25 ತೊಲಿದು ಒಂದು ಬಂಗಾರದ ಬಳಿ. 25 ತೊಲಿದು ಬಂಗಾರ ಬಳಿ ಒಂದಿತ್ತು ಒಂದೇ. ನೀ ಎರಡು ತಗೋಬೇಕತ್ತೇನು? ಇಲ್ಲ, ಬಳಿಗಳು ಜೋಡಿರ್ತಾವ. ಒಂದು ಮುಂದದ ಜೋಡಿದು ಆಗ್ಲಿ ಒಂದೇ ಬಳಿ ಇತ್ತು. ಅವಾಗ ಅದು ತೋಂಡ ಕೇಸಿಂದ ತಂದ ಮನಸ್ಸು ಚಂಚಲ ಇತ್ತು. ಯಾರದು? ಶೇಡ್ಜಿದು. ಚಂಚಲ ಅಂದ್ರೆ ಹೆಂಗ್ರಿ? ಅಂದ್ರ ಅವ ಹಾದಿಯಾಗಿರ್ತಾನ, ಅವನಿಗೆ ಕೊಡುವತ್ ಹೇಳಿ ಆಕಾಶವಾಣಿ ಆಗ್ಯಾರ. ಹೌದಲ್ಲ, ಅವನಿಗೆ ಏನು ಗೊತ್ತಿಲ್ಲ ನನಗೆ ಹಿಂಗ ಬಳಿ ಕೊಟ್ಟದ್ದು. ಅದಕ್ಕ ಇನ್ನು ಆ ಹಾದಿ ಕೂಡ ಹೋಗ್ಬಾರ್ದು, ಬ್ಯಾರೆ ಹಾದಿ ಕೂಡ ಹೋಗ್ಬೇಕಂತ ಹೇಳಿ ಇದು ಒಂದು ಬಳಿಯಾಗ ನನ್ನ ಜೀವನಾನೇ ಹೆಚ್ಚಾಗ್ತದೆ ಅಂತ ಹೇಳಿ ಆ ಹಾದಿ ಬಿಟ್ಟು ಬ್ಯಾರೆ ಕಡಿದು ಹೋದ. ಹೋಗಿ 2-3-4 ದಿನಕ್ಕೆ ಮನಿಗೆ ಹೋದ. ಮನಿ ಒಳಗೆ ಹೆಂಡತಿಗೆ ಹೇಳ್ದ, ಏನತ್ತ? ನಾವೊಂದು ಕಾಶಿಗೆ ಹೋಗಿ ಒಂದು ಬಳಿ ತಂದಿದ, ನೋಡ್ಬಾ ಹೆಂಗದ ಬಳಿ, ನೋಡ್ಬಾ ಹೆಂಗದ ಅಂದ ಕೂಡ್ಲಿ ಆಕಿ ನೋಡ್ತಾಳ. ಬಹಳ 25 ತೊಲಿದು ಬಂಗಾರದ ಬಳಿ. ನೋಡ ಗಂಡಗೆ ಹೇಳ್ತಾಳ, ಇಂಥ ಬಳಿ ನಮಗ್ ಹೆಂಗ್ರಿ ಬಡ್ತಂದಾಗ? ಹೌದು, ನಮಗ್ ದಕ್ಕು ಬಳಿ. ನಮಗ್ ದಕ್ಕುದಲ್ಲ, ಇದು ನಮ್ಮ ಊರಾಗ ಒಬ್ಬ ದೊಡ್ಡ ರಾಜ್ಯಾನ. ಹೌದಲ್ಲ, ಅವ್ರು ತೋತಾರ, ಅವ್ರಿಗೆ ಮಾರಿ ರೊಕ್ಕ ತೊಂಬ ನಮ್ಮ ಸಂಸಾರಕ್ಕೆ ದುಡ್ಡು ಬೇಕಾಗ್ತದೆ. ಹೌದು, ಅದರಿಂದ ನಮ್ಮ ಉಪಜೀವನ ಸಾಗ್ತದೆ. ಇಂಥ ಬಳಿ ನಾವು ಬಡತಂದಾಗ ಯಾಕೆ ಹಾಕೋಬೇಕಂತೇಳಿ ಗಂಡನ ಕೈ ಕೊಟ್ಟು ರಾಜ್ಯನ ಮನೆಗೆ ಕಳಿಸೋದು. ಹೌದು, ರಾಜವಾಡಕ್ಕೆ ಹೋದ. ಯಾರು? ಒಬ್ಬ ಬಡು ಶೇಡ್ಜಿ. ಹೌದು, ರಾಜವಾಡಕ್ಕೆ ಹೋಗಿ ಕೇಳ್ತಾನ ರಾಜ್ಯಾಗ, ಏನತ್ತ? ನಾವೊಂದು ಬಳಿ ಅದರಿ ನಮ್ಮ ಮನಿಯೊಳಗ, ನಮ್ಮ ಪ್ರಪಂಚಕ್ಕಾಗಿ ನಾವು ಮಾರ್ಬೇಕಲ್ಲತ್ತಿದ್ದೇವೆ. ಹೌದು, ಇದು ಬಳಿ ನೀವು ತೋಬೇಕು, ನೀವು ರಾಜರಿದ್ದೀರಿ, ನಿಮಗೆ ದಕ್ತದ, ನಿಮಗೆ ಚಂದು ಕಾಣಿಸ್ತದ. ಹೌದು, ಅಂದ ಬಳಕ ಬಳಿ ನೋಡು ನಂದ ತೋರಿಸದ. ಅವ ರಾಜ ಅಂದ, ಬಳಿ ತೋತೇವು ಖರೆ, ನಾ ಹಾಕೋಳ, ಅವ ರಾಣಿ ಹಾಕೋತಾಳ, ಅಕ್ಕಿ ಕರಿತೀನಿ, ಅಕ್ಕಿ ಕೇಳಬೇಕು, ನಾನು ಹಾಕೋಳವ. ರಾಣಿಗೆ ಕರೆದ. ಹೌದು, ರಾಣಿಗೆ ಕರೆದು ಹೇಳ್ತಾನೆ, ಹಿಂಗೊಬ್ಬ ಬಳಿ ಮಾರ್ಲಕ್ ಬಂದಾನ, ಚಂದ ಕಾಣಿಸ್ಲತ್ತದ, ಚಂದದ ಬಳಿ, ನಿನಗೆ ಒಪ್ಪತಿತ್ತಂದ್ರ ತಗೋ ಅಂದವ. ಹೌದು, ಅಕ್ಕಿನೂ ರಾಣಿ ಬಂದು ನೋಡ್ತಾಳ, ಬಹಳ ಕೈಗೆ ಒಪ್ಪು ಅಂತ ಬಳಿ ಇತ್ತದ. ಹೌದು, ರಾಣಿಗೆ ಮತ್ತೆ ಒಪ್ಪುದೇ ಅಲ್ರಿ ಬಳಿ. ಕೈಯಾಗ ಹಾಕೊಂಡು ಬಹಳ ಚಂದ ಒಪ್ಪತು. ಅಕ್ಕಿ ಏನಂದಳು, ಬಳಿ ಮಾತ್ರ ಕೈಗೆ ಬಹಳ ಚಂದ ಒಪ್ಪತದ್ರಿ. ಹೌದು, ಇದ್ರ ಜೋಡಿ ಒಂದಿದ್ದು ತೊಂಬ ಅಂತ ಹೇಳ್ರಿ, ಎಡ್ಡು ತೋಳು ಅಂದಳ. ಒಂದೇ ಬಳಿ ಹೆಂಗ್ ತೋಳುದು? ಒಂದೇ ಬಳಿ ತೋಳು ಬೇಡ, ಎಡ್ಡುನೇ ಜೋಡಿ ತೋಳು. ಅವ ಕೈಯಾಗ ತಗೊಂಡ ರಾಜ ಏನು ಬಳಿ. ಹೌದು, ಅವ ಹೇಳ್ದೆ ಶೆಡ್ಜಿಗೆ, ಏನಂತ? ರಾಣಿಗೆ 2 ಬಳಿ ಬೇಕಾಗ್ಯಾವ. ಹೌದು, ಇದ್ರ ಜೋಡಿ ಒಂದು ಬಳಿ ಬೇಕಲ್ಲ. ಇದ್ರ ಜೋಡಿ ಒಂದಿದ್ದು ತಗೊಂಡು ಬಾ. ಒಂದೇ ಬಳಿ ಹೆಂಗ್ ಹಾಕೊಳ್ಳುದು? ಒಂದೇ ಬಳಿ ಬೇಡ, 2 ತೊಂಬಾನ. ಇವ ತರುದೇ ಒಂದೇ ತಂದಾನ. ಎಲ್ಲಿದ್ ತರ್ಬೇಕು? ಮತ್ತೊಂದ್ ಜೋಡ, ಮತ್ತೊಂದ್ ಎಲ್ಲಿ ತರ್ಬೇಕು? ಇವನಿಗೆ ಹುಚ್ಚ ಹಿಡಿತು. ಹೌದು, ಅವ ಅಂದ, ಬಳಿ ಒಂದೇ ಅದರಿ ಅಂದವ. ಯಾರು? ಶೆಡ್ಜಿ. ಮಗನ ಒಂದ್ ಬಳಿ ಅಂದ್ರೆ ನೀ ಎಲ್ಲಿದ್ರೆ ತುಡುಗು ಮಾಡಿದಿ ಅಂದವ. ಬಳಿ ಅವಾಗ ಅಲ್ಲಿ ಜೋಡಿ ಇರ್ತಾವ, ಬಳಿ ಒಂಟಿರಲ್ಲ. ಹೌದು, ಬಳಿ ಒಂದೇ ತಂದಿದೆ ಅಂದ ಬಳಕ ನೀ ಎಲ್ಲಿದರೆ ಕದ್ದ ತಂದಿದಿ. ಹೌದು, ನಿನಗ ಗರ್ಲ್ ಶಿಕ್ಷೆ ಮಾಡ್ತಾ ಬಳಿನೂ ಕೊಡಂಗ್ರ, ನಿನಗೆ ಬಿಡಾರ. ಹೌದು, ಇನ್ನೊಂದಿದ್ರ ಜೋಡಿ ಇದ್ದುದು ಬಳಿ ತೋಣ ಬಂದ ಬಳಕೆ ನಿನಗೆ ಬಿಡ್ತೀನು, ಇಲ್ಲಿಕ್ಕೆ ನಿನಗೆ ಬಿಡಂಗಿಲ್ಲ ಅಂದ ಕೂಡ್ಲೆ ಇವ ಏನಂದ, ಬಿಡಿಸ್ಕೊಳ್ಬೇಕು, ಒಂದು ತೋಣ ತರ್ತೀನಿ ಬಿಡ್ರಿ ಅಂದ. ಹೌದು, ಏನು ಮಾಡ್ದ ಅಂದ್ರೆ ಹುಚ್ಚ ಹಿಡಿತೀವನಿಗೆ ಹುಚ್ಚ ಹಿಡಿತದ. ಹೌದಲ್ರಿ, ಮತ್ತ ಹುಚ್ಚ ಹಿಡಿತು. ಏನು ಮಾಡಿದ ಅಂದ್ರೆ ಇವನ ಭಕ್ತಿಗಾಗಿ ಕಾಶಿ ಒಳಗೆ ದೇವರ ಪರಮಾತ್ಮ ಯಾರು? ಕಾಶಿ ವಿಶ್ವನಾಥ ಕೊಟ್ಟಿದ್ದ. ಹೌದು, ಬಳಿ ಇನ್ನು ಹ್ಯಾಂಗ ಮಾಡ್ಲಿ ಅಂತ ಹೇಳಿ ಹುಚ್ಚ ಹಿಡಿತು. ಅವಾಗ ಅವ ಸೂರದಾಸ ಚಪ್ಪಲ್ ಹೊಲ್ದಾನ, ಅವನು ಪುಣ್ಯದಿಂದ ನನಗೆ ಸಿಕ್ಕದ. ಇನ್ನು ಇನ್ನೊಂದು ಬಳಿ ಎಲ್ಲಿದ್ದು ಸಿಗ್ಬೇಕಂತ ಹೇಳಿ ಯಾನ್ಯಾಕ ಅಂತೇಳಿ ಅವನ ಕಡೆ ಹೋಗ್ಬೇಕಾಯ್ತು. ಮತ್ತೆ ಸೂರದಾಸನ ಬಲ್ಲಿನೇ ಅವ ಯಾನ ಚಪ್ಪಲ್ ಹೊಲಿತಿದ್ದೊಬ್ಬ ಸೂರದಾಸ ಅಲ್ಲಿಗೆ ಹೋದ. ಹೇಳ್ತಾನ, ಅವನಿಗೆ ಕೈ ಮುಗಿದು, ಅವ ಚಪ್ಪಲ್ ಹೊಲ್ಕೋತ್ ಕೂತಿದ್ದ. ಅವನಿಗೆ ಹೇಳ್ತಾನ, ನೋಡಪ್ಪ ನಿನ್ನ ಮುಂದೆ ಇದ್ದ ಕತ್ತಿ ಹೇಳ್ತೀನು, ನೀ ಒಂಜರ ತಾಂಬೂಲು ಕೊಟ್ಟಿದ್ದಿ. ಕಾಶಿ ಒಳಗೆ ಹೋಗಿ ನಾ ಬಿಡಬೇಕಂದ್ರೆ ಆಕಾಶವಾಣಿದಿಂದ ಒಂದು ಬಳಿ ಕೊಟ್ಟಾನ ಪರಮಾತ್ಮ ನನಗೆ. ಹೌದು, ಆಕಾಶವಾಣಿ ಮಾಡಿ ಹೇಳ್ಯಾನ. ಹೇಳ್ಯಾನ, ನಿನ್ನ ಕೊಡು ಅಂತ ಹೇಳಿ 25 ತೊಲಿ ಬಂಗಾರದ ಬಳಿ ಸಿಕ್ಕಿತ್ತು. ಹೌದು, ನಾ ತಗೊಂಡಿದ್ದ, ನನ್ನ ಮನಸ್ಸು ಚಂಚಲಾಗಿ ನಾ ಮನೆಗೆ ಒಯ್ದಿದ್ದೆ, ನಿನಗೆ ಕೊಡ್ಲಾರ್ದೆ.
ಆ ಬಳಿ ನನಗೆ ಜೀವ ತೊಳಕ್ ನಿಂತದೆ. ಹೌದು ಹೌದು. ಇನ್ನು ಹೆಂಗ ಮಾಡ್ಲಿ ಅದ್ರ ಜೋಡಿ ಬಳಿ ತಂದ್ರೆ ನಾ ಉಳಿತಾ ಇಲ್ಲಿಕ್ಕೆ ನನಗೆ ಗಲ್ ಶಿಕ್ಷೆ ಅದ. ನನಗೆ 3 ದಿನ ಕರಾರ ಅದ. ಏನೇ ಮಾಡಿ ಉಳಿಸಪ್ಪ ನನಗೆ ಉಳಿಸು, ನನಗೆ ಬಳಿ ಇನ್ನೊಂದು ಕುಡೇಬೇಕು. ಹೌದು ಅಂದ ಕೂಡ್ಲಿ ಅವ ಆನಂದತ್ತ ಇಲ್ಲಿ ಡೊಣಿ ಅದ ನಂದು ನಿಂದ್ರಲ್ಲಿ. ಹೌದು, ನಿನಗಂತ ಜೀವ ಹೋಗೋ ಟೈಮ್ ಬಂದಿತ್ತ. ಆ ಡೊಣಿ ಹೆಂತಿಲ್ ನಿಂದ್ರು, ಕೈ ಮುಗಿದು ನಿಂದ್ರು. ಕೈ ಮುಗಿದು ನಿಂದ್ರ ಅಂತ ಹೇಳಿ ಆ ಡೊಣಿ ಮ್ಯಾಗ ಕೈ ಮುಗಿದು ನಿಂತ. ಅದಕ್ಕೆ ಕೈ ಮಾಡಿ ಇವ ಅದಕ್ಕೆ ಹೇಳ್ದ, ಏನಂತ? ಇನ್ನೂ ಒಂದು ಬಳಿ ಬೇಕಾಗ್ಯದ ಕೊಡು ತಾಯಿ ಅನ್ನವ. ಆ ಡೊಣಿಗೆ ಪರಮಾತ್ಮ ಹೇಳ್ದ, ಪರಮಾತ್ಮ ದೇವಿ ಇನ್ನೊಂದು ಬಳಿ ಬೇಕಾಗ್ಯದ ಕೊಡು ಅವನಿಗೆ ಅಂದ ಕೂಡ್ಲೆ ಆ ಡೊಣಿ ಒಳಗ ಒಂದು ಕೈ ಎದ್ದತೆ. ಬಳಿ ತಗೊಂಡು ಮತ್ತ ಅಲ್ಲಿ ಹೊಳ್ಯಾಗ ಎದ್ದಂಗ, ಹೊಳ್ಯಾಗ ಎದ್ದಂಗ ಮತ್ತೊಂದು ಕೈ ಎದ್ದತೆ. ಎದ್ದು ಅವನ ಕೈಯಾಗ ಬಳಿ ಆತಂದವ. ತೊಗೊಂಡು ಹೋಗು, ನಿನ್ ಜೀವ ಉಳಿಸುವ. ಹೌದು ಹೌದು. ಆ ಬಳಿ ತಗೊಂಡು ಎಲ್ಲಿಗೆ ಬರ್ತಾನ? ರಾಜನ ಕಾಡಿ ಮಹಾರಾಜ್ರ. ಆ ಡೊಣ್ಯಾಗ ಇನ್ನೊಂದು ಬಳಿ ಕೊಡೋ ಡೊಣ್ಯಾಂದು ಕೈ ಎದ್ದತ್ರಿ. ಈಗ ನಮಗೂ ಹೇಳ್ತಾವೇನ್ರಿ? ಹಂಗ ಹೇಳ್ತಾವಲ್ಲ, ಬ್ಯಾಕಟ್ಟಿಗೆ ತಗೊಂಡು ಹೇಳ್ತಾವ. ನಿಮ್ಗೆ ಹಂಗೆ ಹೇಳಲ್ಲ, ಬಂಗಾರ ಬಳಿ ಹೇಳಂಗಿಲ್ಲ. ನಿಮಗೆ ಹೇಳು ಬ್ಯಾಕಟ್ಟಿಗೆನೆ. ಯಾಕೆ? ಯಾವನ ಮನಸ್ಸು ಹಸನದ, ಯಾವನಲ್ಲಿ ಭಕ್ತಿ ಅದ, ಯಾವನಲ್ಲಿ ಭಕ್ತಿ ಭಂಡಾರ ತುಂಬ್ಯದ, ಅದು ಯಾವ ಜಾಗಕ್ಕೆ ನೀ ಇಚ್ಛಾ ಮಾಡ್ತಿ ಆ ಜಾಗಕ್ಕೆ ಪರಮಾತ್ಮ ಕೊಡ್ತಾನ. ಹೌದು ಹೌದು ಹೌದು. ನೀವು 45 ವರ್ಷ ದುಡಿದಿರಿ ಅಂತ ಹೇಳಿ ನಿಮಗೆ ಸಿಗ್ಲಕತ್ತದ ಫಲ. ಹೌದು. ನೀವು ಮತ್ತೆ ಮಕ್ಕಳತ್ತೀರಿ ಅಂದ್ರೆ ಸಿಗೋದಿಲ್ಲ. ಎಲ್ಲ ನಂಬಿಗಿಟ್ಟು ದುಡಿರಿ. ಹೌದು, ಇದು ಬಾಳ ಬೇರಿಕೆ ಅದ. ನಂಬಿಗಿಟ್ಟು ದುಡಿದಿರಿ ಅಂದ್ರೆ ಅದಕ್ಕೆ ಫಲ ಅದ್ರ ಕೂಡ ಅದ. ಹೌದು. ಅವಾಗ ಹೇಳ್ತಾನವ, ಈ ಬಳಿ ಒಯ್ಯಿ ನಿನ್ನ ಜೀವ ಉಳಿಸುವ. ಹೌದು. ಆ ಬಳಿ ತಗೊಂಡು ಎಲ್ಲಿಗೆ ಬಂದ? ಶೇಡ್ಜಿ ಕಾಡಿ. ಶೇಡ್ಜಿ ಎಲ್ಲಿಗೆ ಬಂದ? ರಾಜನ ಕಾಡಿ. ರಾಜಾಗ ಬಳಿ ಕೊಟ್ಟ. 2 ಬಳಿ ಎಲ್ಲಿಯೂ ತಂದಿದ್ದಿ ಅಂತ ಹೇಳಿ ತಸ್ತಿ ಇಟ್ಟ. ಹೌದು. ನೋಡ್ರಿ, ನಾ ಹಿಂಗೆ ಕಾಶಿ ಯಾತ್ರೆಗೆ ಹೊಂಟಿದ. ಒಬ್ಬ ಸೂರದಾಸ ಚಪ್ಪಲ್ ಹೊಲಿತಾನ ಹಾದಿ ಒಳಗ. ಅವ ಚಪ್ಪಲ್ ಹೊಲ್ದ ಒಂದು ತಾಂಬೂಲು ಬಿಟ್ಟುವುದರಿಂದ ನನಗೆ 2 ಬಳಿ, ಅವನದು ಡೊಣಿ ಒಳಗೆ ಒಂದು ಬಳಿ ಕೊಡ್ತಾನ, ಕಾಶಿ ಒಳಗೆ ಒಂದು ಬಳಿ ಕೊಡ್ತಾನ. ಹೌದು ಹೌದು ಹೌದು. ಅವನ ಮಾತು ಕೇಳಿ ಪರಮಾತ್ಮ ಬಳಿ ಕೊಟ್ಟಾನಂದ ಬಳಕ ಅವಾಗ ಅಚ್ಚರಿ ಐತಿ. ಯಾರಿಗೆ? ರಾಜಾಗ. ಅವ ಎಂಥವಿರ್ಬೇಕು, ಅಲ್ಲಿಗೆ ಹೋಗು ನಡೀತೇಳಿ ಇಬ್ಬರು ಕೂಡೇ ಬರ್ತಾರತ್ತ. ಹೌದು. ಎಲ್ಲಿ? ಹಾದಿ ಒಳಗೆ ಕಾಶಿ ಒಳಗೆ ಚಪ್ಪಾಲ್ ಹೊಲಿತಿದ್ದ ಸೂರದಾಸ ಅವನ ಹಂತಿಲಿ. ಹೌದು. ಅವನ ಹಂತಿಲಿ ಬಂದು ಅವನಿಗೆ ಕೇಳ್ತಾರ, ಏನಂತ? ಏನಪ್ಪ ಎಂತ ಅನುಭಾವಿಕಿದ್ದಿ, ಹೌದು, ಎಂತ ಭಕ್ತಿವಾನಿದ್ದಿ, ನಿನಗೆ ಡೊಣಿಯೊಳಗಿಂದು ಬಳಿ ಕೊಡು ಅಂದ್ರೆ ಪರಮಾತ್ಮ ಬಳಿ ಕೊಡ್ತಾನಂದ್ರೆ ನೀ ಸಾಮಾನ್ಯ ವ್ಯಕ್ತಿ ಅಲ್ಲ, ಇವು ಬಳಿ ನಿನ್ನು ನೀ ತಗೋ ಅಂತ ಹೇಳಿ ಅವನಿಗೆ ನಮಸ್ಕಾರ ಮಾಡ್ತಾರ ಸೇಡ್ಜಿ ಮತ್ತು ರಾಜ್ಯ. ಅವಾಗ ಏನು ಹೇಳ್ತಾನ? ಅವಾಗ ಅವ ಅಂದತ್ತ ಸೂರದಾಸ, ಏನು ಹುಚ್ಚಿದಿರಿ ಇಬ್ರು ಅಂದವ. ಹೌದು. ನನಗೆ ಬಳಿ ಕೊಡವ್ರೆ ನಾನು ಹಂತಿಲಿ ಡೊಣೆಗೆ ಹಾರ ನನಗೆ ಎಷ್ಟು ಬೇಕಾದಟ್ಟು ಕೊಡವ್ರ, ನಾನು ಎದಕ್ಕೆ ಹತ್ತುದಿಲ್ಲ ಅಂತ ಹೇಳಿ ನಿಮಗೆ ಕುಡಿಸಿನಂದವ. ನೀವು ಸುಮ್ಮ ತೊಗೊಂಡು ಹೋರಿ. ನೀವು ನನಗೆ ಬೇಕಾದ ಅಂದ್ರೆ ಇಂಥ ಒಂದು ಎತ್ತಿನ ಗಾಡಿ ಕೊಡವ್ರದಾರ. ಹೌದು ಹೌದು ಹೌದು. ತುಂಬಟ್ಟು. ಹೌದು. ನನಗೆ ಎದಕ್ಕೂ ಹತ್ತುದಿಲ್ಲ ಅಂತ ಹೇಳಿ ನಾವು ನಿನಗೆ ಕೊಡ್ಲಕ್ಕೆ ಹಚ್ಚಿದ. ನಿಮಗೆ ಆಶಾ ಅನ್ನಂಥದ್ದು ತುಂಬಿಕೊಂಡದ. ಹೌದು. ಅದಕ್ಕೆ ಅವರು ಹೇಳ್ತಾರ, ಅವಾಗ ತಮ್ಮನಂತದ ತಮ್ಮಲ್ಲಿ ಎಲ್ಲ ಕೆಟ್ಟ ಗುಣಗಳನ್ನು ಹೋಗಿ, ತಮ್ಮಲ್ಲಿ ಇರ್ತಕ್ಕಂಥ ದುರ್ಬುದ್ಧಿಗಳನ್ನು ಹೋಗಿ ಅವರಲ್ಲಿ ಏನು ಬರ್ತದ? ಒಳ್ಳೆಯ ಭಾವ ಬಂದು ತಮಗ ಮೋಕ್ಷಕ್ಕೆ ಪಾತ್ರ ಆಗ್ತಾರ. ಹೌದು ಹೌದು. ಅದಕ್ಕೆ ಗೌಡ್ರು ಇನ್ನೊಂದು ನುಡಿ ಉಳಿದ ಹಾಡವ್ರದ ಬರ್ರಿ ಗೌಡ್ರ.